ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇವತ್ತಿನ ಈ ಒಂದು ವಿಶೇಷ ಸಂಚಿಕೆಗೆ ನಿಮ್ಮೆಲ್ರಿಗೂ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ನನ್ನ ಜೊತೆನಲ್ಲಿ ಇವತ್ತು ಶ್ರೀಮತಿ ಗೀತಾ ಪ್ರಸಾದ್ ಅವರು ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಗಿದ್ದೀರಾ? ಓ ಚೆನ್ನಾಗಿದ್ದೀನಪ್ಪ, ಸೂಪರ್. ನೀವು ಮಾಡಿದಂತ ಕಾಶ್ಮೀರಿ ಪುಲಾವ್ ಕೂಡ ಸೂಪರ್ ಡೂಪರ್ ಹಿಟ್ಟು ಬಿಡಿ, ಸಕರಾಗಿತ್ತು ಅದು. ಎನಿವೇಸ್, ಸೊ ಗೀತಾ ಅವರು ಇದಾರೆ ಅಂದ್ರೆ ಇವತ್ತು ಇನ್ನೇನೋ ಒಂದು ವೆರೈಟಿ ಅಂತೂ ರೆಡಿ ಇರುತ್ತೆ. ವಿಶೇಷ ಅಂತ ನಾನು ಹೇಳಿದೆ ಗೊತ್ತಾ? ವಿಶೇಷ ಅಂತ ಯಾಕೆ ಹೇಳಿದೆ ಅಂದ್ರೆ ಇವತ್ತು ಫಾರ್ ದ ವೆರಿ ಫಸ್ಟ್ ಟೈಮ್ ನನ್ನ ಚಾನೆಲ್ ನಲ್ಲಿ ಫೈರ್ಲೆಸ್ ಕುಕಿಂಗ್ ನ ತೋರಿಸ್ಕೊಡ್ತಿರೋದು. ಸೊ ಇದಕ್ಕೆ ಸ್ಟವ್ವೇ ಹಚ್ಚಲ್ಲ ಅಲ್ವಾ ನಾವು? ಇಲ್ಲ ಹಚ್ಚಲ್ಲ. ಸೊ ಸ್ಟವ್ವೇ ಹಚ್ಚದೆ ನಾವಿವತ್ತು ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದೀವಿ. ಅದು ಏನು, ಹೇಗ್ ಮಾಡೋದು ಎಲ್ಲದನ್ನು ಅಡಿಗೆ ಮನೆಗೆ ಹೋಗಲ್ಲ ನಾವು, ಅಡಿಗೆ ಮನೆಗೆ ಹೋಗದೇನೆ ನಿಮಗ್ ತೋರಿಸ್ತೀವಿ. ನೋಡ್ತಾ ಇರಿ ಅಲ್ವಾ? ಅದು ಇಂಟ್ರೆಸ್ಟಿಂಗ್ ಆಕ್ಚುಲಿ. ಸೊ ಎಸ್, ಅಂಡ್ ಹಾಗೆ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ. ಅಂಡ್ ನಿಮಗೂ ಈಗಾಗಲೇ ಗೊತ್ತಿರಬೇಕು, ನನ್ನ ಚಾನಲ್ ಅಲ್ಲಿ ನೀವೇನಾದ್ರೂ ಅಡಿಗೆ ಮಾಡಬೇಕು ಅಂತಿತ್ತು ಅಂದ್ರೆ ರೂಪಾ ಪ್ರಭಾಕರ್ official @gmail.com ಈ ಒಂದು ಮೇಲ್ ಐಡಿಗೆ ನೀವು ಮಾಡಬೇಕು ಅಂತಿರುವಂತಹ ವೆಜ್ ರೆಸಿಪಿನ ಡೀಟೇಲ್ ಆಗಿ ಕಳಿಸ್ಕೊಟ್ರೆ, ನನಗೆ ಆ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ನಾನು ಮತ್ತೆ ಪ್ರಶಾಂತ್ ನಿಮ್ಮ ಮನೆಗೆ ಬರ್ತೀವಿ. ನೀವು ನನ್ನ ಚಾನಲ್ ಅಲ್ಲಿ ಕುಕ್ ಮಾಡಬಹುದು, ನಾವಿಬ್ರು ರುಚಿ ನೋಡಿ ಹೇಳ್ತೀವಿ. ಓಕೆನಾ? ರೂಪಾ ಪ್ರಭಾಕರ್ official @gmail.com. ತಡ ಯಾಕೆ, ಇವತ್ತಿನ ಫೈರ್ಲೆಸ್ ಕುಕಿಂಗ್ ನ ಶುರು ಮಾಡೋಣ. ಹೌದು, ಶುರು ಮಾಡೋಣ ಬನ್ನಿ. ಸೊ ನಾವು ಅಡಿಗೆ ಮನೆಗೆ ಹೋಗಲ್ಲ ಅಂತ ಹೇಳಿದೆ, ಆದ್ರೆ ಏನ್ ಮಾಡ್ತೀವಿ ಅಂತ ಇನ್ನೂ ಹೇಳೇ ಇಲ್ಲ ಅಲ್ವಾ? ಗೀತಾ ಅವ್ರೆ, ನೀವೇ ಹೇಳಿ ಇವತ್ತು ಏನ್ ಮಾಡ್ತಿದೀವಿ ಅಂತ. ಇವತ್ತು ಬ್ರೆಡ್ ಅಲ್ಲಿ ಬ್ರೆಡ್ ರೋಲ್ಸ್ ಮಾಡಿ ತೋರಿಸ್ತೀನಿ. ಇದೊಂದು ಪಾರ್ಟಿ ಡಿಶ್, ಮಕ್ಕಳಿಗೆ ಬರ್ಡೇಸ್ ಅಲ್ಲಿ ಇಲ್ಲಿ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಅದನ್ನ ತುಂಬಾ ಕ್ವಿಕ್ ಆಗತ್ತೆ, ತೋರಿಸ್ಕೊಡ್ತಾ ಇದ್ದೀನಿ. ಓಕೆ. ಸೊ ಪಾರ್ಟಿ ಸ್ನಾಕ್, ಬ್ರೆಡ್ ಪಾರ್ಟಿ ಸ್ನಾಕ್ ಅಂತ ಹೇಳೋಣ. ಓಕೆ, ಸೂಪರ್. ಕ್ಯಾನ್ ಕಾಲ್ ಇಟ್ ಬೈ ಎನಿ ನೇಮ್. ಕರೆಕ್ಟ್. ಸೊ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕಂತಂತೂ ರೆಡಿ ಇದೆ. ನಾನು ಹೇಳಿದೆ ನಿಮ್ಗೆ ಅಡಿಗೆ ಮನೆಗೆ ಹೋಗಲ್ಲ ಅಂತ, ನೋಡಿ ಡೈನಿಂಗ್ ಟೇಬಲ್ ಮೇಲೆ ನಿಂತು ಮಾಡ್ಬಿಡ್ತಾ ಇದೀವಿ. ಸೊ ಇಷ್ಟು ಕ್ವಿಕ್ ಆಗತ್ತೆ ಅಂದ್ರೆ ಇನ್ನೇನ್ ಪಾರ್ಟಿ ಸಾಯಂಕಾಲ ಇದೆ ಅಂದ್ರೆ ಜಸ್ಟ್ ಎಷ್ಟು ಮುಂಚೆ ಒಂದು ಹಾಫ್ ಅನ್ ಅವರ್ 45 ಮಿನಿಟ್ಸ್ ಮುಂಚೆ ರೆಡಿ ಮಾಡ್ಕೊಂಡ್ರೆ ಸಾಕಲ್ವಾ? ಹೌದು. ಓಕೆ. ಸೊ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ ಪ್ಲೀಸ್. ಬ್ರೆಡ್, ಆಮೇಲೆ ಫ್ರೂಟ್ಸ್ ಏನ್ ಇದು ಬಾಳೆಹಣ್ಣು, ತಿರ್ಗಿ ಇದು ತಗೊಂಡಿದ್ದೀನಿ, ಪೊಮಗ್ರೆನೇಟ್ ತಗೊಂಡಿದ್ದೀನಿ, ಆಮೇಲೆ ಇದು ಸೀಬೆ ಹಣ್ಣು ತಗೊಂಡಿದ್ದೀನಿ, ಸ್ವಲ್ಪ ಗಟ್ಟಿ ಫ್ರೂಟ್ ಇರೋದು ತಗೊಂಡಿದ್ದೀನಿ. ಇದಕ್ಕೆ ಏನ್ ಬೇಕಾದ್ರೆ ಮ್ಯಾಂಗೋ ಹಾಕೋಬಹುದು, ಬೇಕಾದ್ರೆ ಆಪಲ್ ಹಾಕೊಂಡಿದ್ದೀನಿ, ಒಂದು 4-5 ಫ್ರೂಟ್ ತಗೊಂಡಿದ್ದೀನಿ. ದ್ರಾಕ್ಷಿನೂ ಹಾಕಿದಿರಲ್ವಾ? ದ್ರಾಕ್ಷಿನೂ, ಪೈನಾಪಲ್ ಹಾಕಿದಿರಾ? ಪೈನಾಪಲ್ ಹಾಕಿದ್ದೀನಿ. ಮ್ಯಾಂಗೋ ಹಾಕೋಬಹುದು, ಮ್ಯಾಂಗೋ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಮಾವಿನ ಹಣ್ಣು ಸೀಸನ್ ಅಲ್ಲಿ. ಹೌದು. ಆಮೇಲೆ ರೋಲ್ ಮಾಡಕ್ಕೆ ನಾನು ಡ್ರೈ ಫ್ರೂಟ್ಸ್ ಒಂದು ಮಿಕ್ಸ್ ತಗೊಂಡಿದ್ದೀನಿ, ಎಳ್ಳು, ಆಮೇಲೆ ಡೆಸಿಕೇಟೆಡ್ ಕೋಕೋನಟ್. ಡೆಸಿಕೇಟೆಡ್ ಕೋಕೋನಟ್ ಪೌಡರ್. ಇದು ಸಾಕಷ್ಟು ಜನ ಒಂಚೂರು ಕನ್ಫ್ಯೂಷನ್ ಇರುತ್ತೆ. ಡೆಸಿಕೇಟೆಡ್ ಕೋಕೋನಟ್ ಅಂದ್ರೆ ಮನೇಲೆ ಒಣ ಕೊಬ್ಬರಿ ಇರುತ್ತಲ್ಲ, ಅದ್ರ ಮೇಲಿನ ಸಿಪ್ಪೆ ತೆಗೆದು ಬೇಕಾದ್ರೆ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬಹುದು. ಸಿಂಪಲ್. ಗೊತ್ತಾಯ್ತಾ ನಿಮ್ಗೆ? ಇನ್ನೊಂದ್ಸಲ ಅದನ್ನ ಪ್ಲೀಸ್ ಹೇಳ್ಬಿಡಿ. ಇದು ಒಣ ಕೊಬ್ಬರಿ ಇರುತ್ತಲ್ಲ, ಒಣ ಕೊಬ್ಬರಿ ಇದು ಮೇಲಿನ ಕರಿ ಸಿಪ್ಪೆ ತೆಗೆದ್ಬಿಟ್ಟು ಮಿಕ್ಸಿಲಿ ಹಾಕಿ ಪೌಡರ್ ಮಾಡ್ಕೊಂಡ್ರೆ ಆಗತ್ತೆ. ಇದಕ್ಕೆ ಏಲಕ್ಕಿ ಹಾಕಿದೀರಾ? ಗಮ್ ಅಂತ ಇದೆ. ಒಂಚೂರು ಹಾಕ್ತೇನೆ, ಹಾಕಿದ್ದೀನಿ. ಸೊ ಒಂದ್ ಸ್ವಲ್ಪ ಏಲಕ್ಕಿ ಸೇರಿಸಿ ಇವಾಗ ಒಣ ಕೊಬ್ಬರಿ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅಂಡ್ ಇದು ಎಳ್ಳು ಹುರಿದಿರೋದ? ಇದು ಎಳ್ಳು ಹುರಿದಿರೋದು, ಬಿಳಿ ಎಳ್ಳು ಹುರಿದಿರೋದು. ಡ್ರೈ ಫ್ರೂಟ್ಸ್ ಏನೇನು ಇದು ಮಾಡಿದೀರಾ? ಗೋಡಂಬಿ, ಬಾದಾಮಿ ಎರಡೇ ಹಾಕಿರೋದು. ಹುರಿದು ಬಿಟ್ಟಲ್ಲ, ಸುಮ್ನೆ ಹಾಗೆ. ಓಕೆ. ಗೋಡಂಬಿ ಮತ್ತೆ ಬಾದಾಮಿನ ಹಾಗೆ ಇದ್ ಮಾಡಿದ್ದಾರೆ, ಪುಡಿ ಮಾಡಿ. ಇದು ಎರಡು ಹೇಳಿಲ್ಲ. ಇದು ಜಾಮು, ಆಮೇಲೆ ಹನಿ, ಇದನ್ನ ಬ್ರೆಡ್ ಮೇಲೆ ಕೋಟ್ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ಜೇನುತುಪ್ಪ ಮತ್ತೆ ಯಾವ ಜಾಮ್ ಅದು? ಇದು ಪೈನಾಪಲ್ ಜಾಮ್. ಓಕೆ. ಸೊ ಈಗ ಫಸ್ಟ್ ಏನ್ ಮಾಡ್ಬೇಕು? ಬ್ರೆಡ್ ನ ನಾವು ಕಾರ್ನರ್ಸ್ ಕಟ್ ಮಾಡ್ಕೋಬೇಕು. ಈ ಬ್ರೆಡ್ ಕಾರ್ನರ್ಸ್ ಯೂಶಲಿ ಈ ತರ ಕಟ್ ಮಾಡ್ಕೊಳ್ತೀವಲ್ವಾ, ಇದ್ರಲ್ಲಿ ಏನಾದ್ರು ಮಾಡ್ತೀರಾ ನೀವು? ಇದು ಬ್ರೆಡ್ ಕ್ರಮ್ಸ್ ಮಾಡ್ಕೋಬಹುದು. ಇದನ್ನ ನಾನು ಸುಮಾರು ಇದಕ್ಕೆ ಯೂಸ್ ಮಾಡ್ತೀನಿ. ನಾನು ಬ್ರೆಡ್ ಕ್ರಮ್ಸ್, ಆಮೇಲೆ ರವೆ ಎಲ್ಲ ಹಾಕಿ ಉದ್ದಿನ ವಡೆ ತರ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಏನ್ ಮಾಡ್ತೀರಾ? ಉದ್ದಿನ ವಡೆ ತರ ಮಾಡ್ತೀನಿ. ಉದ್ದಿನ ವಡೆ ಇದ್ರಲ್ಲಿ ಬ್ರೆಡ್ ಕ್ರಮ್ಸ್ ಪುಡಿ ಮಾಡ್ಕೊಂಡ್ಬಿಟ್ಟು ರವೆ ಜೊತೆ ಮಿಕ್ಸ್ ಮಾಡಿ, ರವೆ ಮೊಸರು ಎಲ್ಲ ಮಿಕ್ಸ್ ಮಾಡಿ. ಸೂಪರ್. ಮತ್ ನೋಡಿ, ನೀವು ನಮ್ಗೆ ಅದನ್ನು ತೋರಿಸಬಹುದಿತ್ತಲ್ವಾ? ಹೌದು, ನೆಕ್ಸ್ಟ್ ಟೈಮ್ ಇನ್ಯಾವಾಗಾದ್ರೂ ಕೊಡ್ತೇನೆ. ಕೊಡಿ, ಈ ಕಡೆಗೆ ಇಟ್ಕೊಂಡ್ಬಿಡೋಣ ಅಲ್ವಾ ಕಟ್ ಮಾಡಿರೋದು. ನೈಸ್. ನೋಡಿ, ಈ ತರ ಬ್ರೆಡ್ ಕಾರ್ನರ್ಸ್ ಏನ್ ತೆಗೆದು ಅದನ್ನ ಬ್ರೆಡ್ ಕ್ರಮ್ಸ್ ಮಾಡ್ಕೊಳ್ಳೋದು ಗೊತ್ತಿತ್ತು ನನಗೆ, ಬಟ್ ಅದ್ರ ಜೊತೆ ರವೆ ಸೇರಿಸಿ ಉದ್ದಿನ ವಡೆ ಮಾಡ್ತಾರಂತೆ ಗೊತ್ತಿರ್ಲಿಲ್ಲ ನನಗೆ. ಅದಕ್ಕೆ ಉದ್ದು ಹಾಕ್ತೀರಾ, ಹಾಕೋದೇ ಇಲ್ವಾ? ಹಾಕೋದಿಲ್ಲ. ಸೊ ಹಾಗಿದ್ರೆ ವಡೆ. ನೈಸ್. ಎಷ್ಟು ಸ್ಲೈಸ್ ತಗೊಂಡಿದ್ದೀರಾ ಬ್ರೆಡ್ ಈಗ? 9 ತಗೊಂಡಿದ್ದೀನಿ. ಓಕೆ. ಸೊ ಇವಾಗ ತೋರಿಸ್ತಾ ಇರೋದು ಒಂದು 9 ಸ್ಲೈಸ್ ಬ್ರೆಡ್ ಗೆ. ಒಂದೊಂದು ಐಟಮ್ ಅಲ್ಲಿ 3 ತರ ತೋರಿಸ್ತೀನಿ.
ಓ ಹೌದಾ? ಅಲ್ಲ, ಒಂದು ರೋಲು ಅಲ್ಲಿ 3 ಇದು ಬರುತ್ತೆ. ಹಾ, 3 ವೆರೈಟಿ ತರ. ಅಂದ್ರೆ 3 ಕೈಂಡ್ ಆಫ್. ಈಗ ಎಳ್ಳಲ್ಲಿ 3, ಹಾ, ಆಮೇಲೆ ಡ್ರೈ ಫ್ರೂಟ್ಸ್ ಅಲ್ಲಿ 3, ಆಮೇಲೆ ಡೆಸಿಕೇಟೆಡ್ ಕೋಕೋನಟ್ ಅಲ್ಲಿ 3. ಸೊ 3 ಸ್ಲೈಸ್ ಅಲ್ಲಿ 3 ತೋರಿಸ್ತಾರ. ಸೂಪರ್. ಟ್ರಿಬಲ್ ಧಮಾಕ ಇವಾಗಿದ್ದು ನಮಗೆ. ಡಬಲ್ ಧಮಾಕ ಅಲ್ಲ, ಟ್ರಿಬಲ್ ಧಮಾಕ. ಸೂಪರ್. ಸೊ ಇದು ಮಕ್ಕಳು ದೊಡ್ಡವರು ಎಲ್ರಿಗೂ ಇಷ್ಟ ಆಗುವಂಥದ್ದು. ಎಲ್ರಿಗೂ ಇಷ್ಟ ಆಗೋದು. ಚೂರು ನೀರು ಹಾಕೊಂಡು ಫುಲ್ಲು ಹಣ್ಣುಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದಾರೆ. ಸ್ವಲ್ಪ ನೀರು, ಒಂದು ಕೈ ಒದ್ದೆ ಆಗೋಷ್ಟು ಅಥವಾ ಬ್ರೆಡ್ ಒದ್ದೆ ಆಗೋಷ್ಟು ಅನ್ಕೊಳ್ಳಿ. ಹೀಗೆ ಹಣ್ಣುಗಳನ್ನೆಲ್ಲ ಹಾಕೊಂಡು ಫುಲ್ ಒಂಥರ ರೌಂಡ್ ಉಂಡೆ ತರ ಮಾಡ್ಕೊಂಡ್ಬಿಟ್ರಿ ಅಲ್ವಾ, ಬಾಲ್. ಬ್ರೆಡ್ ಫ್ರೂಟ್ ಬಾಲ್ ನಾಮಕರಣ ಮಾಡ್ತಾ ಇರ್ತೀವಿ ನಾವು ಅವಾಗ. ಬ್ರೆಡ್ ಫ್ರೂಟ್ ಬಾಲ್. ಆಮೇಲೆ ಓಕೆ, ಇದನ್ನ ಇನ್ನೊಂದು ಮಾಡ್ತಿದಾರೆ, ಹಂಗೆ ನೋಡ್ಕೊಳ್ಳಿ. ನೀರ್ ಹಾಕೊಂಡು, ಜಾಸ್ತಿನೂ ಇಲ್ಲ, ಸ್ವಲ್ಪ ನೀರು ಹಾಕೊಳ್ತಿದಾರೆ ಅಷ್ಟೇ ಅಲ್ವಾ. ತುಂಬಾ ಮೆತ್ತಗಾಗ್ಬಿಟ್ರೆ ಬರೋದಿಲ್ಲ ಆಮೇಲೆ ಇದು. ಸೊ ಸ್ವಲ್ಪ ನೀರ್ ಹಾಕೊಂಡು ಮಾಡ್ಕೊಳ್ತಿರೋಂಥದ್ದು. ನಾವು ಹೇಳ್ತೀವಲ್ಲ, ಭೂಮಿ ಗುಂಡುಗಿದೆ, ಭೂಮಿ ತುಂಬಾ ಚಿಕ್ಕದಾಗಿದೆ ಅಂತ. ಅದಕ್ಕೆ ಇವತ್ತು ಇನ್ನೊಂದು ನಿದರ್ಶನ. ಆಕ್ಚುಲಿ ನನಗೆ ಮ್ಯಾಮ್ ಹೇಳ್ತಾ ಇದ್ರು, ನಮ್ಮ ಚಾನಲ್ ಅಲ್ಲಿ ಅಡುಗೆ ಮಾಡುವಂತಹ ಸುನಂದ ಆಂಟಿ, ನಿಮ್ಮೆಲ್ಲರ ಫೇವ್ರೆಟ್ ಸೋನಾ ಆಂಟಿ. ಅಂಡ್ ನನಗೆ ಅವರು ಪ್ರಶಾಂತ್ ಮೂಲಕನೇ ಪರಿಚಯ ಆಗಿದ್ದು. ಬಟ್ ಅಫ್ಕೋರ್ಸ್ ನಮ್ಮ ಅತ್ತೆ ಫ್ಯಾಮಿಲಿಗೆ ತುಂಬಾ 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 ಕ್ಲೋಸ್ ಫ್ರೆಂಡ್ ಸುನಂದ ಆಂಟಿ. ಸೊ ಸುನಂದ ಆಂಟಿ ಇವರು ನೇಬರ್ಸ್ ಆಗಿದ್ರು ಅಂತ ಹೇಳಿದ್ರಿ ಅಲ್ವಾ ನೀವು? ನಮ್ಮ ಮನೆ ಹತ್ರನೇ, ತುಂಬಾ ಹತ್ರದಲ್ಲಿ. ಸುಮಾರು ವರ್ಷ ಇದ್ರಾ? ಸುಮಾರು ವರ್ಷ ಇದ್ರು. ಸೊ ಹೇಳ್ತಾ ಇದ್ರು, ಈ ಸಲ ಸುನಂದ ಆಂಟಿ ಸಿಕ್ಕಿದ್ರೆ ಗೀತಾ ಪ್ರಸಾದ್ ಅಂತ ಹೇಳು ಗೊತ್ತಾಗತ್ತೆ ಅಂತ. ಸೊ ಇಟ್ಸ್ ಲೈಕ್ ನೋಡಿ, ಅದೇ ಎಷ್ಟು ಎಲ್ಲೆಲ್ಲೋ ಕನೆಕ್ಟೆಡ್ ಆಗಿರ್ತೀವಿ. ಇಷ್ಟು ಪ್ರಪಂಚದಲ್ಲಿ ನಾವು ಎಷ್ಟು ನೋಡಿ, ನಾವು ಪ್ರಪಂಚ ವಿಶಾಲ ಅನ್ಕೊಳ್ತೀವಿ, ಬಟ್ ಎಲ್ಲೆಲ್ಲೋ ಕನೆಕ್ಟೆಡ್ ಆಗೇ ಇರ್ತೀವಿ. ಫ್ರೂಟ್ಸ್ ಎಲ್ಲದಕ್ಕೂ ಕಾಮನ್. ಫ್ರೂಟ್ಸ್ ಎಲ್ಲದಕ್ಕೂ ಕಾಮನ್. ಸೊ ಎಲ್ಲದನ್ನು ಫ್ರೂಟ್ಸ್ ಹಾಕಿ ಹಿಂಗ್ ಮಾಡಿ ಇಟ್ಕೋಬೇಕು. ಹಾಡ್ತಾ ರಾಗ ಅಂತಾರಲ್ಲ, ಹಾಗೆ ಮಾಡ್ತಾ ಅಭ್ಯಾಸ ಆಗತ್ತೆ ಅನ್ಸತ್ತೆ ಇದು. ಯಾಕಂದ್ರೆ ಫಸ್ಟ್ ಟೈಮಿಗೆ ಸ್ವಲ್ಪ ಡೆಫಿನೆಟ್ ಆಗಿ ಎಡವಟ್ ಆಗತ್ತೆ. ಗಾಬರಿ ಆಗ್ಬಿಡ್ಬೇಡಿ, ಇದೇನಪ್ಪ ನಾನು ಬರ್ಲೇ ಇಲ್ಲ ಅಂತ. 2-3 ಹಿಂಗ ಅನ್ನೋಷ್ಟೊಳಗೆ ಬಂದ್ಬಿಡತ್ತೆ ಹದ ಅಂತ ಅನ್ಸತ್ತೆ. ಯಾಕಂದ್ರೆ ಬ್ರೆಡ್ ಸ್ವಲ್ಪ ಫ್ರೆಜೈಲ್ ಅಲ್ಲ, ಸೂಕ್ಷ್ಮವಾಗಿರುತ್ತೆ. ಎನಿವೇ ಇದು ಕುಕಿಂಗ್ ಏನಿಲ್ಲದೆ ಇರೋದ್ರಿಂದ ಓಪನ್ ಆಗ್ಬಿಡತ್ತೆ ಅನ್ನೋದು ಯೋಚನೆ ಇಲ್ಲ. ಬಿಕಾಸ್ ಡೀಪ್ ಫ್ರೈ ಮಾಡ್ಬೇಕು ಅಂದ್ರೆ ಯೋಚನೆ ಮಾಡ್ಬೇಕು ಓಪನ್ ಆಗ್ಬಿಡತ್ತೆ ಅಂತ. ಇದೇನು ಆ ಚಿಂತೆ ಇರೋದಿಲ್ಲ ನಮ್ಗೆ. ಈ ಬ್ರೆಡ್ ಅನ್ನು ಬೇಕಾದ್ರೆ ಲಟ್ಟಿಸ್ಬಿಟ್ಟು ಮಾಡ್ಬೋದಲ್ವಾ? ಹೌದು, ಲಟ್ಟಿಸ್ಬಿಟ್ಟು ಮಾಡಿದ್ರೆ ಬೆಟರ್. ಸ್ವಲ್ಪ ಹಾರ್ಡ್ ಇದೆ ಬ್ರೆಡ್. ಅಂಡ್ ಇವ್ರು ಹೇಳ್ತಾ ಇದ್ರು ಸ್ಯಾಂಡ್ವಿಚ್ ಬ್ರೆಡ್ ಆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಬಿಕಾಸ್ ಅದು ಅಗ್ಲ ಇರುತ್ತಲ್ವಾ. ಸೊ ಇದು ಮಿಲ್ಕ್ ಬ್ರೆಡ್ ಇವಾಗಿದು. ಬಟ್ ಟೇಸ್ಟ್ ಕೆಲವ್ರಿಗೆ ಸ್ಯಾಂಡ್ವಿಚ್ ಬ್ರೆಡ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ನಿಮ್ ಪ್ರಿಫರೆನ್ಸ್, ನಿಮ್ಗೆ ಯಾವ ಬ್ರೆಡ್ ಬೇಕು ಅನ್ಸುತ್ತೋ ಅದು ನಿಮ್ ಪ್ರಿಫರೆನ್ಸ್. ಸೊ ನಾವ್ ಇದೆಲ್ಲ ಇವಾಗ ಹಣ್ಣು ಹಾಕಿ ತುಂಬಿಟ್ಕೊಂಡಿದೀವಿ. ಈಗ ಏನ್ ಮಾಡ್ತೀರಾ ನೆಕ್ಸ್ಟ್? ಇದು ಮೇಲೆ ನಾನು ಜಾಮ್ ಸ್ಮಿಯರ್ ಮಾಡ್ತೀನಿ, ಹನಿ ಸ್ಮಿಯರ್ ಮಾಡ್ತೀನಿ, ಆಮೇಲೆ ರೋಲ್ ಮಾಡ್ತೀನಿ. ಓಕೆ, ಅಷ್ಟೇ. ವೆರಿ ಈಸಿ. ಜಾಮ್ ತಿಕ್ಕಾಗಿರೋದ್ರಿಂದ ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ನೀರು ಮಾಡ್ಕೊಳಕ್ಕದು. ದಿಸ್ ಇಸ್ ಅಗೇನ್ ಅನದರ್ ಟ್ಯಾಕ್ಟಿಕ್. ಜಾಮ್ ಕೆಲವು ಸಲ ಸ್ಪ್ರೆಡ್ ಆಗೋದಕ್ಕೂ ಜಾಮ್ ಕಷ್ಟ ಆಗುತ್ತೆ ಗೊತ್ತಾ. ಆಗ್ಲೂ ನೋಡಿ ನಾವು ಈ ಟೆಕ್ನಿಕ್ ಯೂಸ್ ಮಾಡ್ಬೋದು. ಸ್ವಲ್ಪ ನೀರು ಹಾಕೊಂಡು ನೈಸ್ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ಬ್ರಷ್ ಅಲ್ಲಿ ಮಾಡ್ಕೊಂಡ್ರೆ ಬೆಟರ್ ಅಂತ. ಬ್ರಷ್ ಅಲ್ಲಿ ಮಾಡ್ಕೋಬಹುದು, ಹಂಗು ಹಾಕೋಬಹುದು. ಅಂದ್ರೆ ಬೇಸಿಕ್ಲಿ ಇದು ನೀವು ರೋಲ್ ಮಾಡಿದಾಗ ಅಂಟ್ಕೊಳ್ಳೋಕೆ ಅಷ್ಟೇ. ಬೈಂಡಿಂಗ್ ಏಜೆಂಟ್ ಅಂತ ಹೇಳಕ್ಕಾಗಲ್ಲ, ಇದು ಬೈಂಡಿಂಗ್ ಏಜೆಂಟ್ನಾ? ಇದು ಹನಿ ಕೇಕ್ ತರ ಇರುತ್ತೆ. ನಾನೀಗ ಎಳ್ಳಲ್ಲಿ ರೋಲ್ ಮಾಡ್ತೀನಿ. ಫಸ್ಟ್ ಎಳ್ಳ? ಓಕೆ. ಹುರಿದಿರೋ ಎಳ್ಳಿದು. ನೈಸ್. ಹುರಿದಿರೋ ಬಿಳಿ ಎಳ್ಳು. ಬ್ಲ್ಯಾಕ್ ಸೆಸಮೆ ಸೀಡ್ಸ್ ಆದ್ರೆ ತುಂಬಾ ಡಿಫ್ರೆಂಟ್ ಆಗ್ಬಿಡತ್ತೆ ಅನ್ಸುತ್ತಲ್ವಾ ಟೇಸ್ಟ್? ಹೌದು. ನೈಸ್. ನೋಡಕ್ ನೋಡಿ ಇವಾಗಿದು ಚೆನ್ನಾಗಾಯ್ತು. ಇದು ಅಷ್ಟು ನಮ್ಮ ಇಷ್ಟ, ಎಷ್ಟು ಬೇಕಾದ್ರೂ
ಅಷ್ಟು ಎಳ್ಳು ರೋಲ್ ಮಾಡ್ಕೋಬಹುದು. ಹಾ, ಇಷ್ಟ ಇತ್ತು ಅಂದ್ರೆ ಜಾಸ್ತಿ ಎಳ್ಳು ಹಾಕೋಬಹುದು, ಬೇಡ ಅಂದ್ರೆ ಸುಮ್ಮನೆ ಅಲಂಕಾರಕ್ಕೆ ಹಾಕೋಬಹುದು. ಈಗ ನಾನು ಒಂದು ಡ್ರೈ ಫ್ರೂಟ್ ಅಲ್ಲಿ ರೋಲ್ ಮಾಡ್ತೀನಿ. ಹಾ, ಡ್ರೈ ಫ್ರೂಟ್ಸ್ ಪೌಡರ್ ಇದು, ಗೋಡಂಬಿ ಮತ್ತೆ ಬಾದಾಮಿನ ಪುಡಿ ಮಾಡ್ಕೊಂಡಿದ್ದಾರೆ. ಹಾ, ನೈಸ್. ಈಗ ನೆಕ್ಸ್ಟ್ ನಂಗೆ ಗೊತ್ತಾಯ್ತು, ಡೆಸಿಕೇಟೆಡ್ ಕೋಕೋನಟ್ ಪೌಡರ್. ಇದಕ್ಕೆ ಹಾಕ್ಲಾ ತಟ್ಟೆಗೆ? ಹಾಕಿ. ಒಣಕೊಬ್ಬರಿ ಸಿಪ್ಪೆ ತೆಗೆದು, ಸಿಪ್ಪೆ ಅಂದ್ರೆ ಆ ಮೇಲ್ಗಡೆ ಬ್ರೌನ್ ಲೇಯರ್ ಇಲ್ಲದೆ ಡೆಸಿಕೇಟೆಡ್ ಕೋಕೋನಟ್ ಅಂತಾನೆ ಅಂಗಡಿಗಳಲ್ಲಿ ಸಿಗುತ್ತೆ. ಹೌದು, ಎಲ್ಲಾ ಕಡೆನೂ ಸಿಗುತ್ತೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್. ಸೊ ಅದಕ್ಕೆ ಒಂಚೂರು ಏಲಕ್ಕಿ ಹಾಕಿ ಮಿಕ್ಸಿ ಮಾಡ್ಕೋಬಹುದು. ಇದೆರಡು ಒಂಥರ ನಮ್ಮ ದೇಸಿ ಕೈಂಡ್ ಆಫ್ ಬರುತ್ತೆ, ಇದು ಸ್ವಲ್ಪ ಕಾಂಟಿನೆಂಟಲ್ ತರ. ಹೌದು ಹೌದು. ಇದೇ ತರ ಹನಿಲು ಇದು ಸ್ಮಿಯರ್ ಮಾಡ್ಬಿಟ್ಟು ರೋಲ್ ಮಾಡೋದು. ಓಕೆ ಓಕೆ. ಸೊ ಜಾಮ್ ಬದಲು ನೀವು ಹನಿ ಹಾಕಿ, ಹನಿಲು ತಂದಿದ್ದೀನಿ, ತೋರಿಸ್ತೀನಿ ನಾನು. ಹಾ, ಮತ್ತೆ ನೀವು ಇನ್ನೊಂದೇನೋ ಹೇಳ್ತಾ ಇದ್ರಿ, ರಬಡಿ ಅದೆಲ್ಲ ಹೇಳ್ತಾ ಇದ್ರಿ. ಇದ್ರ ಮೇಲೆ ನೀವು ರಬಡಿ ಮಾಡ್ಬಿಟ್ಟು ರಬಡಿನ ಹಾಕೊಂಡು ತಿನ್ಬೋದು. ಅಂದ್ರೆ ಬಾಸುಂದಿ, ಬೇಸಿಕ್ಲಿ ಬಾಸುಂದಿ ಅಥವಾ ಕಸ್ಟರ್ಡ್ ಮಾಡ್ಬಿಟ್ಟು ಅದ್ಮೇಲೆ ಡ್ರೈ ಫ್ರೂಟ್ಸ್ ಹಾಕೊಂಡು ತಿನ್ಬೋದು, ಅಥವಾ ಐಸ್ ಕ್ರೀಮ್ ಹಾಕೊಂಡು ತಿನ್ಬೋದು. ಐಸ್ ಕ್ರೀಮ್ಗೆ ಸ್ವಲ್ಪ ನೀವು ತುಪ್ಪದಲ್ಲಿ ಅದನ್ನ ಫ್ರೈ ಮಾಡಿದ ತರ ಮಾಡ್ಬಿಟ್ಟು ಒಂದು ರೋಲ್ ಅದ್ಮೇಲೆ ಐಸ್ ಕ್ರೀಮ್ ಹಾಕೊಂಡು ತಿಂದ್ರೆ ತುಂಬಾ ರುಚಿ. ಓ ಸೂಪರ್. ಇದನ್ನ ತುಪ್ಪದಲ್ಲಿ ಒಂದ್ ಸ್ವಲ್ಪ ಹುರಿದ್ಬಿಟ್ಟು ಗೋಲ್ಡನ್ ಬ್ರೌನ್ ಆಗೋ ಹುರಿದ್ಬಿಟ್ಟು ಬ್ರೌನ್ ಆಗಿ ಮಾಡಿ ಅದ್ರ ಮೇಲೆ ಐಸ್ ಕ್ರೀಮ್. ಐ ಥಿಂಕ್ ದಟ್ ವಿಲ್ ಬಿ ಅ ವೆರಿ ಇಂಟ್ರೆಸ್ಟಿಂಗ್ ಡೆಸರ್ಟ್ ಅಲ್ವಾ? ಮಕ್ಕಳಿಗೆ ಫುಲ್ ಇಷ್ಟ ಆಗ್ಬಿಡತ್ತೆ ಅನ್ಸುತ್ತೆ. ಬಟ್ ಇದು ಕ್ವಿಕ್ ಆಗಿ ಆಗ್ಬೇಕು ಅಂದ್ರೆ, ಟಕ್ಕಂತ ಏನೋ ಒಂದು ಡಿಫ್ರೆಂಟ್ ಆಗಿ ಪ್ರೆಸೆಂಟ್ ಮಾಡ್ಬೇಕು, ಕ್ವಿಕ್ ಆಗಿ ಆಗ್ಬೇಕು ಅಂದ್ರೆ ದಿಸ್ ದ ಬೆಸ್ಟ್ ಆಪ್ಷನ್. ಇವಾಗ ಜೇನುತುಪ್ಪ ಹಾಕೊಳ್ತಾ ಇದೀವಿ. ಇದು ಎಳ್ಳು ಅಲ್ವಾ? ಎಳ್ಳು. ಜಾಮು ಅಷ್ಟೇ, ನಿಮ್ಗೆ ಯಾವ ಜಾಮ್ ಬೇಕೋ ಅದನ್ನ ಹಾಕೋಬಹುದು. ಇವ್ರು ಪೈನಾಪಲ್ ಹಾಕ್ತಿದ್ದಾರೆ, ನೀವ್ ಯಾವ್ದು ಬೇಕಾದ್ರೂ, ಅಥವಾ ಆರೆಂಜ್, ಮ್ಯಾಂಗೋ, ಯಾವ್ದು ಬೇಕಾದ್ರೂ ಹಾಕೋಬಹುದು. ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಅದು. ಜಾಮ್ ಇಲ್ದಿದ್ರೇನು ಒಂಥರ ಫ್ರೂಟ್ಸ್ ಇದ್ರೆ ಅದನ್ನ ಪಲ್ಪ್ ತರ ಮಾಡಿ ಅದರಿಂದನೂ ಬೇಕಾದ್ರೂ ಪಲ್ಪ್ ತರ ಮಾಡಿ. ಹಾ, ಸೊ ಪಾರ್ಟಿ ಬ್ರೆಡ್ ಸ್ನಾಕ್ ಗೀತಾ ಅವ್ರು ನಮಗೋಸ್ಕರ ಮಾಡಿ ಕೊಟ್ಟಿದ್ದಾರೆ ಇವಾಗ. ಸೊ ಯಾವ್ದು ಫಸ್ಟ್ ಟ್ರೈ ಮಾಡೋಣ ಅಂತೀರಾ ಗೀತಾ ಅವ್ರೆ? ನೋಡಿ, ಎಳ್ಳದ್ ನೋಡಿ, ಎಲ್ಲ ಟೇಸ್ಟ್ ಮಾಡಿ ನೋಡಿ. ಓಕೆ, ನನ್ನ ಕಡೆಗೆ ಇದು ಕಾಣಿಸ್ತಾ ಇದೆ. ಇದು ಬಟ್ ಸಾಕಷ್ಟು ದೊಡ್ಡದಾಗಿದೆ ಅಲ್ವಾ ಇದು? ಅದು ಒಂದ್ ಸ್ಲೈಸ್ ಬ್ರೆಡ್ ಅಷ್ಟೇ. ಒಂದ್ ಸ್ಲೈಸ್ ಬ್ರೆಡ್ ನೀವು ತಗೊಳ್ಳಿ. ಇವಾಗ ಎಳ್ಳು ತಗೊಳ್ತಾ ಇದ್ದೀರಾ? ಓಕೆ. ಅಲ್ಲ, ಇರೋದ್ರಲ್ಲಿ ಚಿಕ್ಕದ ಅದು. ಹಾ, ನಾನು ಕಟ್ ಮಾಡ್ಕೋಬಹುದು. ನಾನು ಅದೇ ಆಪ್ಷನ್ ನೋಡ್ತಾ ಇದ್ದೆ. ಅಲ್ಲ, ನೀವು ಪೂರ್ತಿ ತಿನ್ನಿ. ಪ್ರಶಾಂತ್, ನಾನು ನೀವು ಶೇರ್ ಮಾಡ್ಬೇಕು ಇವಾಗ. ಇದು ಆಕ್ಚುಲಿ ಯು ವಾಂಟ್ ಟು ಟ್ರೈ ಫಸ್ಟ್? ಹಾ, ನೋಡೋಣ. ಇದು ಹನಿದು ಅನ್ಸುತ್ತೆ, ಜೇನುತುಪ್ಪ ಹಾಕಿರೋದು. ಅಂಡ್ ಈ ತರ ಒಂದು ಸ್ನಾಕ್ ಮಾಡಬಹುದು ಅನ್ನೋದು, ಇಟ್ಸ್ ಅ ಸಿಂಪಲ್ ಥಾಟ್. ಕ್ರಿಯೇಟಿವ್ ಆಗಿ ನಾವು ಹೇಗೆ ಪ್ರೆಸೆಂಟ್ ಮಾಡಬಹುದು ಅನ್ನೋದು. ಯಾಕಂದ್ರೆ ಪಾರ್ಟಿಗೆ ಅಂತ ಬಂದಾಗ ಅಥವಾ ಮಕ್ಕಳ ಬಾಕ್ಸ್ಗೂ ಅಷ್ಟೇ, ಎಸ್ಪೆಷಲಿ ಫಸ್ಟ್ ಬ್ರೇಕ್ ಇರುತ್ತಲ್ಲ, ಹೌದು, ಫಸ್ಟ್ ಬ್ರೇಕ್ಗೆ ಸ್ಮಾಲ್ ಶಾರ್ಟ್ ಬ್ರೇಕ್ಸ್ಗೆ ನಮ್ಗೆ ಏನ್ ಹಾಕ್ಬೇಕು ಅನ್ನೋದು ಯಾವಾಗ್ಲೂ ಒಂದು ದೊಡ್ಡ ತಲೆನೋವಿರುತ್ತೆ ನೋಡಿ. ದಿಸ್ ಇಸ್ ಒನ್ ಆಫ್ ದಿ ಐಡಿಯಾ. ಶಾರ್ಟ್ ಬ್ರೇಕ್ಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಹಿಂಗ್ ಡಬ್ಬ ತೆಗೆದ ತಕ್ಷಣ ಮಕ್ಕಳು ಖುಷಿ ಆಗ್ತಾರೆ, ಏನೋ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಸೊ ಹಣ್ಣುಗಳು ಸೇರುತ್ತೆ, ಜೇನುತುಪ್ಪನೂ ಸೇರುತ್ತೆ, ಅಂಡ್ ಎಳ್ಳು ಕೊಬ್ಬರಿ ಅಂದ್ರೆ ಇದ್ದಿದ್ದು ಒಳ್ಳೇದು. ಸೊ ಇವಾಗ ಫ್ರೂಟ್ಸ್ ಬಂತು ನನಗೆ. ಚೆನ್ನಾಗಿ, ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಇರುವಂತ ಡ್ರೈ ಫ್ರೂಟ್ ಕೋಟಿಂಗ್ ಸಖತ್ತಾಗಿದೆ. ಸಿಂಪಲ್, ಟೇಸ್ಟಿ, ಕ್ವಿಕ್, ಹೆಲ್ದಿ, ತುಂಬಾ ಚೆನ್ನಾಗಿದೆ. ಸೊ ಪ್ಲೀಸ್ ನೀವು ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಇದನ್ನ ಮಾಡಿ ನಿಮಗೇನ್ ಇಷ್ಟ ಆಯ್ತು, ಮತ್ತೆ ನೀವ್ ಯಾವ ವೇರಿಯೇಷನ್ ಟ್ರೈ ಮಾಡಿದ್ರಿ. ಅಂದ್ರೆ ಇವ್ರು ಹೇಳ್ತಾ ಇದ್ರು ರಬಡಿ ಹಾಕ್ಬೋದು ಇದಕ್ಕೆ ಅಂತ, ತುಂಬಾ ಚೆನ್ನಾಗಿರುತ್ತೆ ಅಂದ್ರು ಇವ್ರು. ಆಕ್ಚುಲಿ ಅವ್ರ ಮಕ್ಕಳಿಗೆ ತುಂಬಾ ಇಷ್ಟ ಅಂತೆ ಅದು. ಕಸ್ಟರ್ಡ್ ಹಾಕೋದು, ಶ್ರೀಖಂಡ್ ಅಂತ ಇದ್ರಿ ನೀವು. ಶ್ರೀಖಂಡ್ ಏನ್ ಬೇಕಾದ್ರೂ ಹಾಕ್ಬೋದು. ಅಂಡ್ ಇನ್ನೊಂದು ಆಪ್ಷನ್ ಹೇಳಿದ್ರು, ಇದನ್ನ ತುಪ್ಪದಲ್ಲಿ ಹುರಿದ್ಬಿಟ್ಟು ಐಸ್ ಕ್ರೀಮ್ ಹಾಕ್ತಿರ್ಬಹುದು ಅಂತ. ಸೊ ನೀವ್ ಯಾವ ವೇರಿಯೇಷನ್ ಟ್ರೈ ಮಾಡಿದ್ರಿ, ಹೇಗ್ ಬಂತದು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ.
ಅಂಡ್ ಏನಾದ್ರೂ ಅನುಮಾನ ಇತ್ತು ಅಂದ್ರೂ ಕಮೆಂಟ್ ಮಾಡಿ, ಓಕೆನಾ? ಸೊ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ರೆಸಿಪಿನ ಹೇಳ್ಕೊಟ್ಟಿದ್ದೀರಾ ನಮ್ಗೆ. Thank you. You have given me an opportunity to demonstrate on this. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾಡಿ ತೋರಿಸಿದ್ರಿ. ಸೊ ಎಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ. ಅಲ್ಲಿ ತನಕ ಬೈ ಬೈ. ಲವ್ ಯು ಆಲ್. Bye.